ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇಡೀ ದೇಶದ ಜನರ ಮನಸ್ಸಲ್ಲಿ, ಹೃದಯದಲ್ಲಿ ಒಂದು ಕಡೆ ರಾಮ ಇದ್ದರೆ ಮತ್ತೊಂದು ಕಡೆ ಮೋದಿ ಇದ್ದಾನೆ. ಖರ್ಗೆ ಅವ್ರಿಗೆ ಗೊತ್ತಿಲ್ಲ ಇದು. ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಸರ್ವಾಧಿಕಾರಿ ಉಳಿಯುತ್ತೆ, ಈ ದೇಶದಲ್ಲಿ ಮತ್ತೆ ಚುನಾವಣೆನೇ ಆಗಲ್ಲ, ಈ ಮಾತು ಹೇಳಿದ್ದಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಎಮರ್ಜೆನ್ಸಿ ಈ ದೇಶಕ್ಕೆ ಯಾರು ತಂದರು ಅನ್ನೋಂಥ ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಜಯಪ್ರಕಾಶ್ ನಾರಾಯಣ್ ಅವರ ನೇತೃತ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅದ್ವಾನಿ, ಜಾರ್ಜ್ ಫರ್ನಾಂಡಿಸ್ ಎಲ್ಲ ವಿರೋಧ ಪಕ್ಷಗಳನ್ನು ಜೈಲಲ್ಲಿ ಹಾಕಿದ್ರು. ಚುನಾವಣೆ ನಡೆಸಲ್ಲ ಅನ್ನೋ ಥರದಲ್ಲಿ ಪ್ರಜಾಪ್ರಭುತ್ವದ ಮಾರಕ ಆಯಿತು. ಇಡೀ ದೇಶದ ಎಲ್ಲ ಜೈಲು ಕೂಡ ರಾಷ್ಟ್ರಭಕ್ತ ಯುವಕರು, ಹೆಣ್ಮಕ್ಕಳು ಜೈಲು ತುಂಬಿದ್ರು. ಭಾರತ್ ಮಾತಾ ಕಿ ಜೈ, ಒಂದೇ ಮಾತ್ರ ಬಂದ ಘೋಷಣೆಗಳು ಕೂಗ್ತಾ. ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿನೋ ನರೇಂದ್ರ ಮೋದಿನೋ ಮಲ್ಲಿಕಾರ್ಜುನ ಖರ್ಗೆ ಅವರೇ ಉತ್ತರ ಕೊಡಬೇಕು. ಅವರೇ ಹೇಳಿದಾರಲ್ಲ, ಅವರು ಉತ್ತರ ಕೊಡಲಿ. ಹೆಂಗೆ ಇಂದಿರಾ ಗಾಂಧಿ ಅವರು ಈ ದೇಶಕ್ಕೆ ಈ ಪತ್ರಿಕಾ ಸ್ವಾತಂತ್ರ್ಯ ಇರ್ತಾರೆ, ಈಗ ಪ್ರೆಸ್ ಮೀಟ್ ಮಾಡೋಕ್ಕೆ ನನಗೆ ಆಗ್ತಿರ್ಲಿಲ್ಲ. ಇಂದಿರಾ ಗಾಂಧಿ ಮುಂದುವರೆದಿದ್ರೆ ಪತ್ರಿಕಾ ಸ್ವಾತಂತ್ರ್ಯನೂ ಇಲ್ಲ, ವಾಕ್ ಸ್ವಾತಂತ್ರ್ಯನೂ ಇಲ್ಲ.